ಬಡವರ ಬಾಳಿನ ಜೊತೆ ಕಳ್ಳಾಟವಾಡ್ತಿದೆ ಕಾಂಗ್ರೆಸ್ ಸರ್ಕಾರ. ಸ್ವಂತ ಸೂರಿಗಾಗಿ ಕಷ್ಟಪಟ್ಟು ದುಡ್ಡು ಕಟ್ಟಿದ್ರು ಮನೆ ಸಿಗ್ತಾ ಇಲ್ಲ. ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿದವರು ಈಗ ಕಂಗಾಲಾಗಿದ್ದಾರೆ. ಸಾಲ ಸೂಲ ಮಾಡಿ ಲಕ್ಷ ರೂಪಾಯಿ ಕಟ್ಟಿ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು. ಕಳೆದ 5 ವರ್ಷದಿಂದ ಕಚೇರಿಯಿಂದ ಕಚೇರಿಗೆ ಅಲೆದ್ರು, ಮನೆ ಮಾತ್ರ ಸಿಗ್ತಾ ಇಲ್ಲ. ಪ್ರತಿಭಟನೆ ಮಾಡಿದ್ರು, ಬಡ ಕುಟುಂಬಗಳಿಗೆ ನಿವೇಶನ ಸಿಗ್ತಾ ಇಲ್ಲ. 2021ರಲ್ಲಿ 1 ಲಕ್ಷ ರೂಪಾಯಿ ಪಾವತಿಸಿ ಮನೆಗಾಗಿ ಅರ್ಜಿ ಸಲ್ಲಿಸಿದ್ರು. ಒಟ್ಟು 550 ಜನರು ರಾಜೀವ್ ಗಾಂಧಿ ವಸತಿ ಯೋಜನೆಯಡಿ ಅರ್ಜಿ ಸಲ್ಲಿಸಿದ್ರು. ಕಚೇರಿಯಿಂದ ಕಚೇರಿಗೆ ಅಲಿತಾ ಇದ್ರು, ಈವರೆಗೂ ವಸತಿ ಮಾತ್ರ ಸಿಗ್ತಾ ಇಲ್ಲ. ರಾಜೀವ್ ಗಾಂಧಿ ವಸತಿ ನಿಗಮದ ಅಡಿ ಒಂದು ಸ್ವಂತ ಸೂರು ಕಟ್ಟಿಕೊಳ್ಳಲು ಬಡ ಜನತೆ 2021ರಲ್ಲಿ ಅರ್ಜಿಯನ್ನು ಹಾಕಿದರು. ಆದರೆ ಇದುವರೆಗೂ ಕೂಡ ಅವರಿಗೆ ಮನೆ ಸಿಕ್ಕಿಲ್ಲ. ಆದರೆ ಇವರು ಕಚೇರಿಗೆ ಹೋದಾಗ ಏನು ರಾಜೀವ್ ಗಾಂಧಿ MD ಅವರು GB ಮೇಲೆ ಎತ್ತಾಗ್ತಾ ಇರುವಂಥದ್ದು, GB ಅವರು ರಾಜೀವ್ ಗಾಂಧಿ ನಿಗಮದ ಮೇಲೆ ಎತ್ತಾಗ್ತಾ ಇರುವಂಥದ್ದು, ಈ ಬಗ್ಗೆ ಮಾತಾಡಲಿಕ್ಕೆ ಸ್ವತಃ ಅರ್ಜಿದಾರರೇ ನಮ್ಮ ಜೊತೆಗಿರುವಂಥದ್ದು. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತೀನಿ. ಸರ್, ನಾವು 2021-22ರಲ್ಲಿ ಬೆಂಗಳೂರು ವಸತಿ ಯೋಜನೆ ಅದರಲ್ಲಿ ನಾವು ಅಪ್ಲಿಕೇಶನ್ ಹಾಕಿದ್ವಿ. ನೆಕ್ಸ್ಟ್ ಅಮೃತ ಮಹೋತ್ಸವ ಯೋಜನೆ ಅಂತ 2022-23ರಲ್ಲಿ ಹಾಕಿದ್ರು. ಇದು 1 ಲಕ್ಷ ಬಹುಮಡಿ ಯೋಜನೆ ಮನೆಗಳಿಗೆ ಅಮೃತ ಮಹೋತ್ಸವ ಯೋಜನೆಯಲ್ಲಿ 5 ಲಕ್ಷ ಸಬ್ಸಿಡಿ ಕೊಡ್ತೀವಿ ಅಂತ ಹೇಳಿದರು. ಆವಾಗ ನಮಗೆ ಈಗ 10 ತಿಂಗಳಲ್ಲಿ ನಮ್ಮದು ವೆರಿಫಿಕೇಷನ್ ಎಲ್ಲ ಆಗಿ ಮಾಜೂರೆಲ್ಲ ಆಗಿ ನಮಗೆ 5 ಲಕ್ಷ ಅಮೌಂಟ್ ಎಲ್ಲ ಬಂದಿದೆ. ನಾವು 1 ಲಕ್ಷ 2021-22ರಲ್ಲೇ ಕಟ್ಟಿದ್ದೀವಿ. 5 ವರ್ಷ ಆಯಿತು ನಾವು ದುಡ್ಡು ಕಟ್ಟಿ. ನೆಕ್ಸ್ಟ್ 1.5 ಲಕ್ಷ ಲೋನು ಮಾಡಿಸಿ ನಮ್ದು 7.5 ಲಕ್ಷ ಎಲ್ಲ ಕ್ಲಿಯರ್ ಆಗಿದೆ ಅಕೌಂಟಲ್ಲಿ. ನಾವಿನ್ನೇನು ಕಟ್ಟೋ ಅಂಥದ್ದಿಲ್ಲ. ಇವ್ರು ನಮ್ಮನ್ನು ರಿಜಿಸ್ಟ್ರೇಷನ್ಗೆ ಬಿಡ್ತಾ ಇಲ್ಲ. ನಾವು 10 ತಿಂಗಳಿಂದ BBMPಗೂ ಕೂಡ ಮತ್ತು ನಿಗಮಕ್ಕೂ ಹೋಗಿ ರಿಜಿಸ್ಟ್ರೇಷನ್ ಮಾಡಿಕೊಡಿ ಒಂದು 20ರಿಂದ 30 ಸರಿ ಹೋಗಿ ಕೇಳಿದ್ರು ಕೂಡ ಅವ್ರು ನಮ್ಗೆ ಉತ್ತರನೇ ಕೊಡ್ತಿರಲಿಲ್ಲ. ಸುಮ್ಮನೆ ಆವಾಗ ಅವ್ರು ಪಟ್ಟಿ ಬರುತ್ತೆ ಅಂತ BBMP ಹೇಳಿದ್ರು. ಇಲ್ಲಿ ನೋಡಿ ನಿಗಮಕ್ಕೆ ಕೇಳಿದ್ರೆ ಪಟ್ಟಿ ಬರ್ತಾ ಇಲ್ಲ, ನಾವು ಹೋಗಿ ಅಲ್ಲಿಗೆ ಅಂತ ಅವ್ರು ಕಳಿಸ್ತಾ ಇದ್ರು. ನಾವು ಮತ್ತೆ ಸೆಪ್ಟೆಂಬರಲ್ಲಿ ಹೋಗಿ ಮತ್ತೆ ನಾವು CM ಆಫೀಸ್ಗೂ ಹೋಗಿ ಅಲ್ಲೂ ಅರ್ಜಿ ಕೊಟ್ಟರು, ನಮ್ಗೆ ಆಗಲಿಲ್ಲ. ಮತ್ತೆ ನಾವು ಈ ಥರ ಆಗ್ತಾ ಇದೆಯಲ್ಲ, ನಮಗೆ ತಿರುಗಿ ಸಾಕಾಗಿದೆ ಅಂತ ಹೇಳಿ 1ನೇ ತಾರೀಕು ಹೋಗಿ ಜನವರಿ 1ಕ್ಕೆ ಹೋಗಿ ಎಲ್ಲರೂ ಹೋಗಿ ಕೇಳಿದಾಗ ಒಂದು 8 ಗಂಟೆ ನೈಟ್ 9 ಗಂಟೆ ಆದರೂ ಕೂಡ ನಮಗೆ ಉತ್ತರನೇ ಕೊಡಲಿಲ್ಲ. ಜಮೀರ್ ಸರ್ ಬಂದು ಕೂಡ ನಮಗೆ ಅವರು ಉತ್ತರ ಕೊಡ್ದೇನೆ ಸುಮ್ಮನೆ ಸೈಡ್ಗೆ ಹೋದ್ರು. ಇವರೆಲ್ಲ ಸುಮ್ಮನೆ ಬಂದು ಕೂತಿದ್ದಾರೆ ಅನ್ನೋ ಥರ. ನಮಗೆಲ್ಲ ಕ್ಲಿಯರ್ ಆಗಿ 10 ತಿಂಗಳಾದರೂ ನಮಗೆ BBMPದು ಇವ್ರು ಮಾಡ್ತಾನೆ ಇರಲಿಲ್ಲ. ಅವರು ನೆಕ್ಸ್ಟ್ 12ನೇ ತಾರೀಕು ಟೈಮ್ ಹೇಳಿದ್ರು. 12ನೇ ತಾರೀಕು ಕೇಳಿದ್ರೆ ಮತ್ತೆ ನೆಕ್ಸ್ಟು 2ನೇ ತಾರೀಕು ಬನ್ನಿ, ನಾವು ಹಂಚಿಕೆ ಮಾಡಿಬಿಡ್ತೀವಿ ನಿಮಗೆ 31ಕ್ಕೆ ಅಂತ ಹೇಳಿದ್ರು. ನಾವು 2ನೇ ತಾರೀಕು ಹೋಗಿ ಕೇಳಿದ್ರೆ 2ನೇ ತಾರೀಕಲ್ಲಿ ಅವ್ರು ಕೆಳಗಡೆನೇ ಬರಲಿಲ್ಲ. MD ಸರು ಬರಲಿಲ್ಲ. BBMPಯ AC ಸರ್ ಅವತ್ತು ಹೇಳಿದ್ರಲ್ಲ, ಆಶ್ವಾಸನ ಕೊಟ್ಟಿದ್ರಲ್ಲ, ಅವರು ಬರಲೇ ಇಲ್ಲ ನಮಗೆ. ನಾವು ಅಲ್ಲೇ ಕೂತ್ಕೊಂಡು CM ಆಫೀಸ್ ಹತ್ರ ಇವ್ರು ಯಾರು ಬರಲಿಲ್ವಲ್ಲ, ಹಿಂಗೆ ಆಯ್ತಲ್ಲ ಅಂತ ಹೋಗೋ ಟೈಮ್ಗೆ ಆವಾಗ ಬಂದು ಈಗ ನಿಮಗೆ ಮಾಡ್ತೀವಿ ಅಂತ ಇನ್ನೂ ಅದೇ ಕಾರಣ ಹೇಳ್ತಾ ಇದ್ದಾರೆ. ನಮಗೆ ಮಾಡ್ತಾ ಇಲ್ಲ ಸರ್. ನಾವು 21ರಲ್ಲೇ ಹಾಕಿದ್ದೀವಿ ಸರ್. ದುಡ್ಡು ನಮ್ಗೆ ಅವಾಗಲೇ 23ಕ್ಕೆ ಬಂದಿದೆ. ನಾವು ಕಟ್ಟಿರೋದು 21ಕ್ಕೆ ಕಟ್ಟಿದ್ದೀವಿ. ಆಮೇಲೆ ಅದು ಮೇಲಿಂದು 73,000 ಕಟ್ಟಂದ್ರು ಅವಾಗಲೇ ಕಟ್ಟಿಬಿಟ್ಟಿದ್ದೀವಿ. ಕಟ್ಟಿ 11 ತಿಂಗಳಾಯ್ತು ಸರ್ ನಾವೀಗ ದುಡ್ಡು. ಆವತ್ತಿನಿಂದ ಇವತ್ತಿಗೂ ಅಲಿತಾನೆ ಇದ್ದೀವಿ. ಈ ನಿಗಮಕ್ಕೆ ಹೋದರೆ ಅಲ್ಲಿ ಹೋಗ್ರಿ ಕಾರ್ಪೊರೇಷನ್ಗೆ ಅಂತಾರೆ, ಕಾರ್ಪೊರೇಷನ್ಗೆ ಹೋದರೆ ಇಲ್ಲಿ ಹೋಗ್ರಿ ಅಂತಾರೆ. ಹಿಂಗೆ ಅಲ್ದು ನಾವು ಒಂಥರ ರೋಗಿಷ್ಠರಾಗ್ಬಿಟ್ಟಿದ್ದೀವಿ. ನಾವು 2021ರಲ್ಲಿ ಹಾಕಿರೋದು ನಮ್ಮ ದುಡ್ಡು ಬಂದು 11 ತಿಂಗಳಾಯಿತು. ಮಿಕ್ಕಿರೋದೆಲ್ಲ ಸಾಲ ಮಾಡಿ ಕಟ್ಟಿದ್ದೀವಿ. ನಾವು ಕೂಡ ಅಲ್ಲಿ ಬಡ್ಡಿನೂ ಕಟ್ತಾ ಇದ್ದೀವಿ, ಈ ಕಡೆ ಬಾಡಿಗೆನೂ ಕಟ್ಟೋಕ್ಕಾಗ್ತಿಲ್ಲ. ನಮ್ದು ಅಗ್ರಿಮೆಂಟ್ ಕೂಡ ಮುಗೀತಾ ಬಂತು, ಸ್ಕೂಲ್ ಕೂಡ ಮುಗೀತಾ ಬಂತು. ನಮ್ಗೆ ಅಲ್ಲಿ ಇಲ್ಲ ಮನೆ ಖಾಲಿ ಮಾಡಿ ಇಲ್ಲ ಜಾಸ್ತಿ ಬಾಡಿಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಎರಡು ಮಾಡೋದು ಕಷ್ಟ ಆಗ್ಬಿಟ್ಟಿದೆ. ಇಲ್ಲಿ ನೋಡಿ ನಮ್ಮ ಮನೆ ಕೊಡ್ತಾ ಇಲ್ಲ. ಬರೀ ಅವರು ಅಧಿಕಾರಿಗಳು ಇವ್ರ ಮೇಲೆ ಹಾಕ್ತಾರೆ, ಕಾರ್ಪೊರೇಷನ್ಗೆ ಹೋಗಿ ಅಂತ. ಅಲ್ಲಿಗೆ ಹೋದರೆ ಗೃಹ ಮಂಡಳಿಗೆ ಹೋಗಿ ಅಂತಾರೆ. ಅಲ್ಲಿಂದ ಇಲ್ಲಿಗೆ ಓಡಾಡಿಸ್ತಾ ಇದ್ದಾರೆ ಹೊರತಾಗಿ ನಮ್ಗೆ ಯಾರು ರಿಜಿಸ್ಟ್ರೇಷನ್ ಬಿಡ್ತಾ ಇಲ್ಲ ಸರ್. ಏನು ಅರ್ಜಿದಾರರ ಮಾತಾಗಿರುವಂಥದ್ದು, ಮನೆ ಕಟ್ಟಿ 5-6 ವರ್ಷಗಳು ಹಾಗೆ ಖಾಲಿ ಬಿದ್ದಿರುವಂಥದ್ದು, ಇದು ಅದೇ ಒಂದು ಫಲಾನುಭವಿಗಳಿಗೆ ಕೊಟ್ಟರೆ ಅವ್ರಿಗೂ ಯೂಸ್ ಆಗ್ತಾ ಇರುವಂಥದ್ದು, ಯೂಸ್ ಆಗುತ್ತೆ. ಅದನ್ನು ಬಿಟ್ಟು ನೀವು ಸುಮ್ಮನೆ ಕಚೇರಿಯಿಂದ ಕಚೇರಿಗೆ ಅಲ್ದಾಡಿಸುವಂಥದ್ದು ಇದು ನಿಜಕ್ಕೂ ಸರಿಯಲ್ಲ ಅನ್ನುವಂಥ ಮಾತುಗಳು. ಕ್ಯಾಮ್ರಾ ಪರ್ಸನ್ ರುದ್ರೇಶ್ ಜೊತೆ ಪ್ರವೀಣ್ ಜಮಖಂಡಿ, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಂಗಳೂರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.